ಹೆಲೋ ಫ್ಯೂಚರ್ ಡಾಕ್ಟರ್ಸ್. ಗೌರಿ ಹಬ್ಬದ ಪ್ರಯುಕ್ತ ಕೆ ಅವರು ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಕಾಷನ್ ಡೆಪಾಸಿಟ್ ನೋಟಿಫಿಕೇಶನ್, ಒಂದು ರಿವೈಸ್ಡ್ ನೋಟಿಫಿಕೇಶನ್. ಮೊದಲ ಬೇರೆ ಥರ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಎಲ್ಲರಿಗೂ 1,00,000 ಅಂತ ಹೇಳ್ತಿದ್ರು ಮೊದಲು, ಈಗ SC/ST ಕ್ಯಾಂಡಿಡೇಟ್ಸ್ಗೆ ಜಸ್ಟ್ 50,000 ಅಂತ ಹೇಳಿದ್ದಾರೆ. ಆದರೂ ನನಗೊಂದು ಡೌಟ್ ಬಂದಿದೆ ಇಲ್ಲಿ, ನೋಡೋಣ ನಿಮಗೂ ಆ ಡೌಟ್ ಬರುತ್ತೆ ಏನೋ ಅಂತ. Schedule is published in the KEA website to pay the caution deposit from 9/9/2024 to 11/9/2024. ಸೋಮವಾರ, ಮಂಗಳವಾರ, ಬುಧವಾರ ನೀವು ಪೇ ಮಾಡಬಹುದು. All the eligible candidates who have exercised choice 2 ಅಂದ್ರೆ ಫೀಸ್ ಕಟ್ಟಿರ್ತೀರ ನೀವು, choice 3 and seat not allotted candidates will be allowed to reorder the options based on the first round choice selection for second round from 8/9/2024 to 11/9/2024. ಸೊ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಮತ್ತು ಚಾಯ್ಸ್ 3 ಕೊಟ್ಟವರು ಮತ್ತು ಯಾರಿಗೂ ಸೀಟೇ ಅಲಾಟ್ ಆಗಿರ್ಲಿಲ್ವಲ್ಲ ಅವರೆಲ್ಲ ರೀಆರ್ಡರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. Eligible candidates willing to participate in the second round for UG Medical Seat 2024 should pay the caution deposit of 1 lakh to become eligible to participate in the second round. SC/ST candidates 50,000 ಅಂತ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇನ್ ಡೀಟೇಲ್ ಆಗಿ ಕೊಡಬಹುದಿತ್ತು ಕೆ ಅವರು. ಈಗ ನನಗೂ ಡೌಟ್ ಬರ್ತಿರೋದು, ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಾನು ಯಾಕೆ ಹೇಳಿದ್ದೆ ಅಂದರೆ ಕೆ ಅವರು ಹೇಳಿದರು ಅಂತ. ಚಾಯ್ಸ್ 2 ಕೊಟ್ಟು ಫೀಸ್ ಕಟ್ಟಿರೋರು 1,00,000 ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ ಅಂತ ಹಿಂದಿನ ಸರ್ಕ್ಯುಲರಲ್ಲಿ ಬಂದಿದೆ ನೀಟಾಗಿ. ಇಲ್ಲೂ ಒಂದು ಲೈನ್ ಮೆನ್ಷನ್ ಮಾಡ್ಬೋದಿತ್ತು ಯಾರ್ಯಾರು ಪೇ ಮಾಡಬೇಕು ಅಂತ. ಯಾಕೋ ಅದು ಮರ್ತಿದಾರೋ ಇಲ್ಲ ಜಾಣ ಮರವೋ. ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಚಾಯ್ಸ್ 2 ಕೊಟ್ಟವರು ಎಲಿಜಿಬಲ್ ಸೆಕೆಂಡ್ ರೌಂಡ್ಗೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಚಾಯ್ಸ್ 2 ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ಗೆ, ಅವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆ ಅಂತ, ಬಟ್ ಅವ್ರು ಆಲ್ರೆಡಿ ಫೀಸ್ ಕಟ್ಟಿದ್ದಾರೆ. ಮತ್ತೆ ಅವರು ಕಾಷನ್ ಡೆಪಾಸಿಟ್ ಕೊಡಬೇಕಾ ಬೇಡವಾ ಅಂತ ಡೌಟ್ ಸಹಜವಾಗಿ ಬಂದೇ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಚಾಯ್ಸ್ 2 ಫೀಸ್ ಕಟ್ಟಿರೋರು ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ ಅಂತ ಈ ಸರ್ಕ್ಯುಲರ್ ಅಲ್ಲಿ ಇಲ್ಲ, ಹಿಂದಿನ ಸರ್ಕ್ಯುಲರ್ ಅಲ್ಲಿ ಇತ್ತು. ಈಗ ಇದೇನಿದೆ, ಅಪ್ಡೇಟ್ಸ್ ಆನ್ ಕಾಷನ್ ಡೆಪಾಸಿಟ್ ಅಂತಿದೆ. ಸೊ ಈ ಕ್ಲಾರಿಫಿಕೇಶನ್ ನೀವೇ ಕೆ ಇಂದ ತಗೋಬೇಕು. If a candidate fails to pay the caution deposit to participate in the second round for UG medical seat, such candidates will not be considered for second round medical seat allotment even if they have retained or reordered the medical options of first round. ಇದನ್ನು ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವು ಏನಾದ್ರೂ ಕಾಷನ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂದರೆ ನೀವು ರೀಅರೇಂಜ್ ಎಲ್ಲ ಮಾಡಿದ್ರೂ ಸಹ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. A candidate fails to pay the caution deposit to participate in second round for UG medical seat, such candidates will not be considered for second round medical seat allotment ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅದೇ ಕ್ಲಾರಿಟಿಯಿಂದ ಇಲ್ಲೂ ಯಾರು ಕಟ್ಟಬೇಕು ಯಾರು ಕಟ್ಟಬಾರ್ದು ಅಂತ ಹೇಳಬೇಕಾಗಿತ್ತು ಅನ್ನೋದು ನನ್ನ ಭಾವನೆ. ಸೊ ಕೆ ಅವರ ಭಾವನೆ ಏನಿದೆ ಗೊತ್ತಿಲ್ಲ. ಇಫ್ ಎ ಕ್ಯಾಂಡಿಡೇಟ್ ಗೆಟ್ಸ್ ದ ಮೆಡಿಕಲ್ ಸೀಟ್, ಈಗ ಇದಂತೂ ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ, ನಿಮ್ಮ ಡೌಟ್ಸ್ಗೆ ಎಲ್ಲ ಇಲ್ಲಿ ಆನ್ಸರ್ ಇರುತ್ತೆ. If a candidate gets a medical seat, ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಸಿಕ್ತು, the caution deposit paid by the candidate will be adjusted towards the fees ಜೊತೆ ಅಡ್ಜಸ್ಟ್ ಮಾಡ್ಕೋತಾರೆ. If a candidate gets the medical seat in the second round and fails to pay the balance fee or fails to report to the college caution deposit paid by the candidate will be forfeited and the candidate has to pay the complete first year fee to the KE as per rules. ಈಗೇನೋ ಕಾಷನ್ ಡೆಪಾಸಿಟ್ ಕಟ್ಬಿಟ್ರಿ, ಸೆಕೆಂಡ್ ರೌಂಡ್ಗೆ ಎಲಿಜಿಬಿಲಿಟಿ ಬಂತು, ಸಂತೋಷ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು, 13 ಲಕ್ಷದ್ದು 17, 20, 22, 20 ಯಾವುದೋ ಅಲಾಟ್ ಆಯಿತು. ನೀವು ಬ್ಯಾಲೆನ್ಸ್ ಫೀಸ್ ಕಟ್ಟಲಿಲ್ಲ, ಇಲ್ಲ ಕಟ್ಟಿಬಿಟ್ಟು ಕಾಲೇಜಿಗೆ ರಿಪೋರ್ಟ್ ಆಗಲಿಲ್ಲ ಅಂದರೆ ನೀವು ಕಟ್ಟಿರೋ ಕಾಷನ್ ಡೆಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಹಾಗೆ ಅದರ ಜೊತೆಗೆ 1 ವರ್ಷದ ಕೋರ್ಸ್ ಫೀಸನ್ನು KEಗೆ ಕಟ್ಟಬೇಕು ಅಂತ ಅವರ ರೂಲ್ ಹೇಳ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಬರೋ ಡೌಟೇ ನನಗೂ ಬಂದಿರುತ್ತೆ. ನೋಡಿ ಇಲ್ಲಿ ನವೀಕೃತ ಮಾಹಿತಿ ಅಂತಾರೆ. ನವೀಕೃತ ಮಾಹಿತಿ ಆದ ಮೇಲೆ ಚಾಯ್ಸ್ 2 ಶುಲ್ಕ ಪಾವತಿ ಮಾಡಿರೋರು ಕಾಷನ್ ಡೆಪಾಸಿಟ್ ಪೇ ಮಾಡಬೇಡಿ ಅಂತ ಒಂದು ಲೈನ್ ಇನ್ಕ್ಲೂಡ್ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ನು. ನೋಡಿ, ಚೆಕ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಯಾವುದೋ ಟೆನ್ಷನ್ ಇಲ್ಲ, ಗೌರಿ ಗಣೇಶ ಹಬ್ಬ ಜೋರಾಗಿ ಮಾಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.